ನಮಸ್ಕಾರ, ನಾನು ನವಿತಾ ಜೈನ್. ರಾಜ್ಯದಲ್ಲಿ ಇವತ್ತು ಕೊರೋನಾ ಸ್ಫೋಟಗೊಂಡಿದೆ. 2062 ಕೊರೋನಾ ಕೇಸ್ ಇವತ್ತು ದಾಖಲಾಗಿರೋದು. ರಾಜ್ಯದಲ್ಲಿ ಒಂದೇ ದಿನ 2062 ಮಂದಿಗೆ ಕೊರೋನಾ ಕೇಸ್ ದೃಢಪಟ್ಟಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಕೊಟ್ಟಿರುವ ಈ ಒಂದು ಹೆಲ್ತ್ ಬುಲೆಟಿನ್ ಪ್ರಕಾರ, ಕೋವಿಡ್ ಬುಲೆಟಿನ್ ಪ್ರಕಾರ ರಾಜ್ಯದಲ್ಲಿ ಇವತ್ತು 2062 ಮಂದಿಗೆ ಕೊರೋನಾ ಕೇಸ್ ದೃಢಪಟ್ಟಿದೆ. ಹಲವು ದಿನಗಳಿಂದಲೂ ಕೂಡ 1000 ಮೇಲ್ಪಟ್ಟು ಇತ್ತು. 1500, 1800 ಮೇಲೆ ಹೋಗಿತ್ತು. ಆದ್ರೆ 2062 ಕೇಸ್ ಇವತ್ತು ಒಂದೇ ದಿನ ದೃಢಪಟ್ಟಿದೆ. ರಾಜ್ಯದಲ್ಲಿ 54 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಕೊರೋನಾದಿಂದಾಗಿ. ಇವತ್ತು ಒಂದೇ ದಿನ ಬಹಳ ಆತಂಕದ ವಿಚಾರ ಇದು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ 2062 ಕೇಸ್. ಅದರಲ್ಲಿ ಬೇರೆ ಬೇರೆ ಜಿಲ್ಲೆಗಳ, ಬೆಂಗಳೂರಿನ ಕೇಸ್ಗಳು ಎಷ್ಟು, ಇದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಬಹಳ ಒಂದು ರೀತಿಯ ಆತಂಕ ನಿರ್ಮಾಣ ಆಗ್ತಾ ಇದೆ. ಒಂದೇ ದಿನ ರಾಜ್ಯದಲ್ಲಿ 54 ಸಾವು ಸಂಭವಿಸಿರುವಂತದ್ದು. ಬೆಂಗಳೂರಲ್ಲಿ 1148 ಪ್ರಕರಣ ಪತ್ತೆಯಾಗಿದೆ. ಇಡೀ ಒಂದು ಕರ್ನಾಟಕದಲ್ಲಿ ಇವತ್ತು 2062 ಕೇಸ್ ಆದ್ರೆ ಬೆಂಗಳೂರಿನ ಪ್ರಕರಣದ ಸಂಖ್ಯೆ 1148 ಪ್ರಕರಣಗಳು. ಬಹಳ ದಿನಗಳಿಂದಲೂ ಕೂಡ ಏರಿಕೆ ಗತಿಯಲ್ಲೇ ಹೋಗ್ತಾ ಇದೆ ಈ ಕೊರೋನಾ ಸೋಂಕಿತರ ಸಂಖ್ಯೆ, ಪಾಸಿಟಿವ್ ಆಗ್ತಾ ಇರುವಂತವರ ಸಂಖ್ಯೆ, ಸಾವಿನ ಸಂಖ್ಯೆ ಕೂಡ. ಇವತ್ತು 54 ಮಂದಿ ಒಂದೇ ದಿನ ರಾಜ್ಯದಲ್ಲೇ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಹಳ ಏರುಗತಿಯಲ್ಲಿ ಸಾಗ್ತಾ ಇದೆ ಸಾವಿನ ಸಂಖ್ಯೆ, ಜೊತೆಗೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ. ಟೆಸ್ಟ್ ಕೂಡ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಎಲ್ಲರೂ ಕೂಡ ಒಂದು ರೀತಿಯ ಆತಂಕಕ್ಕೆ ಒಳಗಾಗಿರೋದು. ಯಾಕಂದ್ರೆ ಒಂದು ರೀತಿಯಲ್ಲಿ ಕಡಿಮೆ ಆಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಇಲ್ಲ ಅಂತ ಹೇಳ್ತಾರೆ, ತಜ್ಞರು ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನುವಂತಹ ವಿಚಾರ. ಆದ್ರೆ ಇದೇ ಕಾರಣಕ್ಕಾಗಿ ಸರ್ಕಾರ ಈಗ ಹೆಚ್ಚಿನ ರೀತಿಯಲ್ಲಿ ಈಗ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ. ಒಂದ್ ಕಡೆ ಹಾಸ್ಪಿಟಲ್ಗಳ ಕಥೆಯನ್ನ ನಾವು ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಅನ್ನುವಂಥದ್ದು, ಅದೇ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳ ಬೆಡ್ ಗಳನ್ನ ಕೇಳುವಂತಹ ಪ್ರಯತ್ನ ಆಯ್ತು. ಇವತ್ತು ಮತ್ತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದ್ರೆ ಈಗ ಆತಂಕ ಏನಪ್ಪಾ ಅಂದ್ರೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಆಲ್ರೆಡಿ 25,000 ಗಡಿಯನ್ನ ದಾಟಿ ಆಗಿದೆ ಮೊನ್ನೆಗೇನೆ. ಇದು ಜುಲೈ ಎಂಡಿನ ವೇಳೆಗೆನೆ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ. ಯಾಕಂದ್ರೆ ಆಗಸ್ಟ್ ನವೆಂಬರ್ನ ವೇಳೆಗೆ 1 ಲಕ್ಷ ದಾಟುವ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಜುಲೈ ಅಂತ್ಯದ ವೇಳೆಗೆನೆ ಈಗ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ ಅನ್ನುವ ಆತಂಕ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹಲವು ಮಂದಿ ಬೇರೆ ಬೇರೆ ಊರುಗಳಿಗೆ ಈಗ ತೆರಳುತ್ತಾ ಇದ್ದಾರೆ. ಈ ಒಂದು ಕೊರೋನಾ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಅನ್ನುವಂತಹ ಆತಂಕ ಎಲ್ಲಾ ಕಡೆ ಇದೆ. ಆದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಬರುವ ಮಾಹಿತಿಯ ಪ್ರಕಾರ ಗಾಳಿಯಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ ಈಗಾಗಲೇ WHO ಕೂಡ ಒಂದು ರೀತಿಯ ವರದಿಯ ಪ್ರಕಾರ ಸ್ಪಷ್ಟಪಡಿಸಿದೆ. ಹೀಗೆ ಅನೇಕ ಆತಂಕದ ನಡುವೆ ದಿನದಿಂದ ದಿನಕ್ಕೆ ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಮೂಲಕ ರಾಜ್ಯದಲ್ಲಿ 28,877ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ 12,509 ಮಂದಿ ಇಲ್ಲಿವರೆಗೂ ಕೂಡ ಸೋಂಕಿಗೆ ಒಳಗಾದವರು. ಮಿತಿ ಮೀರಿ ಹೋಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ಭಯಪಡಿಸಬೇಡಿ, ಸ್ಫೋಟ ಆಗಿದೆ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಆದ್ರೆ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಹಾಗಿದ್ರೆ ಇದಕ್ಕೆ ಯಾವ ರೀತಿಯ ಪದಗಳನ್ನ ಬಳಕೆ ಮಾಡಬೇಕು? ದಿನದಿಂದ ದಿನಕ್ಕೆ 2,000, 1,500 ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಕಂಡು ಬಂದಿರುವಂತದ್ದು 2062 ಕೇಸ್ ಒಂದೇ ದಿನ ದಾಖಲಾದ್ರೆ 54 ಮಂದಿ ಒಂದೇ ದಿನ ಸಾವನ್ನಪ್ಪಿದ್ದಾರೆ. ದಿನಗಳಿಂದಲೂ ಕೂಡ ಒಂದು ವಿಚಾರ ಯಾವುದು? ಕೊರೋನಾ ವಿಚಾರ ಬಹಳ ಆತಂಕ, ಬಹಳ ಚರ್ಚೆಗೆ ಬಂದಿರುವಂತದ್ದು. ಇನ್ನೊಂದು ವಿಚಾರ ಯಾವುದು? ಅದುವೇ ಶಿಕ್ಷಣದ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಆನ್ಲೈನ್ ಶಿಕ್ಷಣದ ವಿಚಾರ ಹಲವು ದಿನಗಳಿಂದಲೂ ಕೂಡ ಚರ್ಚೆಗೆ, ವಿವಾದಕ್ಕೆ ಕಾರಣ ಆಗ್ತಾ ಇತ್ತು. ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ.
ಜೊತೆಗೆ ಹಲವು ಷರತ್ತುಗಳನ್ನು ಕೂಡ ವಿಧಿಸಿದೆ. ಇದಕ್ಕೆ ಕೇವಲ ಅಸ್ತು ಅಂತ ಹೇಳಿ ಸುಮ್ಮನಾಗಿಲ್ಲ ಹೈಕೋರ್ಟ್, ಅದಕ್ಕೆ ಇನ್ನೊಂದಷ್ಟು ನಿರ್ಬಂಧಗಳನ್ನ ಷರತ್ತುಗಳನ್ನ ವಿಧಿಸಿ ಆನ್ಲೈನ್ ಶಿಕ್ಷಣಕ್ಕೆ ಅಸ್ತು ಅಂತ ಹೇಳಿದೆ. LKGಯಿಂದ 10ನೇ ತರಗತಿಯವರೆಗೆ ಆನ್ಲೈನ್ ಶಿಕ್ಷಣಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆನ್ಲೈನ್ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಶಿಕ್ಷಣ ವಿದ್ಯಾರ್ಥಿಗಳ ಮೂಲಭೂತ ಹಕ್ಕು ಅನ್ನುವ ವಿಚಾರವನ್ನ ಹೈಕೋರ್ಟ್ ಹೇಳಿದೆ. ಅದರಲ್ಲೂ ಹಲವು ಷರತ್ತುಗಳು ಕೂಡ ವಿಧಿಸಿದೆ. ಈಗಾಗಲೇ ಆನ್ಲೈನ್ ಶಿಕ್ಷಣಕ್ಕೆ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಅಸ್ತು ಅನ್ನೋದರ ಜೊತೆಗೆ ಓಕೆ ಅನ್ನೋದರ ಜೊತೆಗೆ ಷರತ್ತುಗಳು ಕೂಡ ಇದೆ. ಹಾಗಾದ್ರೆ ಆ ಷರತ್ತುಗಳು ಕೂಡ ಯಾವುದು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಮೂಲಭೂತ ಹಕ್ಕು ವಿದ್ಯಾರ್ಥಿಗಳದ್ದು ಆನ್ಲೈನ್ ಶಿಕ್ಷಣ ಅನ್ನೋದರ ಜೊತೆಗೆ ಆನ್ಲೈನ್ ಶಿಕ್ಷಣವನ್ನ ಕಡ್ಡಾಯ ಮಾಡುವಂತೆ ಕೂಡ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ. ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚಿನ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ವಸೂಲಿ ಮಾಡುವಂತಿಲ್ಲ ಅನ್ನುವ ವಿಚಾರವನ್ನ ಕೂಡ ಹೇಳಿದೆ. ಆನ್ಲೈನ್ ಶಿಕ್ಷಣ ನಿಷೇಧ ಕೋರಿ ಈ ಒಂದು PIL ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆನ್ಲೈನ್ ಶಿಕ್ಷಣಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಂತಹ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. CJAS ಓಕಾ R ನಟರಾಜ್ ಅವರ ಪೀಠದಿಂದ ಈಗ ಆದೇಶ ಹೊರಬಿದ್ದಿದೆ. ಯಾವುದೇ ಕಾರಣಕ್ಕೂ ಆನ್ಲೈನ್ ಶಿಕ್ಷಣವನ್ನ ತಡೆ ನೀಡಬಾರದು ಅಂತ ಹೇಳಿ ಹೈಕೋರ್ಟ್ ಈಗ ತನ್ನ ಆದೇಶದಲ್ಲಿ ಹೇಳಿದೆ. ಹಾಗಾದ್ರೆ ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹೈಕೋರ್ಟ್ ಇವತ್ತು ಹೇಳಿರುವಂತದ್ದು ಆನ್ಲೈನ್ ಶಿಕ್ಷಣವನ್ನ ನೀವು ಮಾಡಬಹುದು ಅಂತ ಹೇಳಿ ಹೈಕೋರ್ಟ್ ಆಲ್ರೆಡಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆನ್ಲೈನ್ ಶಿಕ್ಷಣಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಂತಹ ಸರ್ಕಾರದ ತಡೆಗೂ ಕೂಡ ಆದೇಶಕ್ಕೆ ಈಗ ತಡೆಯನ್ನ ಕೊಟ್ಟಿದೆ. CJAS ಓಕಾ ಹಾಗೇನೆ R ನಟರಾಜ್ ಅವರ ಪೀಠ ಈ ಆದೇಶವನ್ನ ನೀಡಿರೋದು. ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖಾಸಗಿಯವರಿಗೆ ನಿರ್ಬಂಧ ಹೇರೋದು ಸರಿಯಲ್ಲ. 1983ರ ಕಾಯ್ದೆಯಲ್ಲಿಯೂ ನಿರ್ಬಂಧ ವಿಧಿಸುವ ಯಾವುದೇ ಅಧಿಕಾರ ಇಲ್ಲ. ಸರ್ಕಾರವೇ ಒಂದ್ ಕಡೆ ಹೇಳಿದೆ ಆನ್ಲೈನ್ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ, ಆದ್ರೆ ಇನ್ನೊಂದ್ ಕಡೆ ಸರ್ಕಾರವೇ ಆನ್ಲೈನ್ ಶಿಕ್ಷಣಕ್ಕೆ ನಿರ್ಬಂಧವನ್ನ ವಿಧಿಸಿದೆ. ಸರ್ಕಾರದ ಧೋರಣೆಯನ್ನ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. 4 ವಾರಗಳಲ್ಲಿ ಆಕ್ಷೇಪಣೆಯನ್ನೂ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದ್ದು ಆನ್ಲೈನ್ ಶಿಕ್ಷಣ ವಿದ್ಯಾರ್ಥಿಗಳ ಮೂಲಭೂತ ಹಕ್ಕು ಅನ್ನುವಂತಹ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿದೆ. ಇದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೋವಿಡ್ ಈಗಾಗಲೇ ಮಹಾಮಾರಿ ಎದುರಾಗಿರೋದ್ರಿಂದ ಅನಿವಾರ್ಯವಾಗಿ ಇದನ್ನು ಬಳಸಬೇಕಾಗ್ತದೆ. ಶೈಕ್ಷಣಿಕ ಹಕ್ಕು ಒಂದು ಸಂವಿಧಾನಾತ್ಮಕ ಹಕ್ಕು. ಅನುಚ್ಛೇದ 21 ಮತ್ತು 21A ಕೆಳಗಡೆ ಇದು ಸಂವಿಧಾನಾತ್ಮಕ ಹಕ್ಕಾಗಿರೋದ್ರಿಂದ ಯಾವುದೇ ಸರ್ಕಾರಿ ಆದೇಶದ ಮುಖಾಂತರ ಅದನ್ನು ಮೊಟಕುಗೊಳಿಸೋದಕ್ಕಾಗುವುದಿಲ್ಲ. ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಆದೇಶದ ಮುಖಾಂತರ ಮೊಟಕುಗೊಳಿಸೋದಕ್ಕೆ ಅಧಿಕಾರವಿಲ್ಲ. ಈಗ ಗೊಳಿಸಿರೋದು ಈ ತರ ಅಧಿಕಾರ ಚಲಾಯಿಸಿ ಸರ್ಕಾರ ಅದನ್ನ ಮೊಟಕುಗೊಳಿಸೋದಕ್ಕೆ ಪ್ರಯತ್ನ ಮಾಡಿರೋದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ತಪ್ಪಾಗಿದೆ. ಇದಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರು ತೀರ್ಮಾನ ತಗೊಂಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದೇ ರೀತಿ ಆನ್ಲೈನ್ ಶಿಕ್ಷಣವನ್ನ ಪರವಾನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಟ್ರಸ್ಟ್ ಏನಿತ್ತಲ್ಲ ಅದನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದೆ. ಆನ್ಲೈನ್ ಶಿಕ್ಷಣವನ್ನ ನಿಷೇಧಾಜ್ಞೆ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲದೆ ಇರೋದ್ರಿಂದ ಅದನ್ನ ಚಾಲ್ತಿಯಲ್ಲಿ ಇಡಬೇಕು ಅಥವಾ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತದೆ. ಅದೇ ರೀತಿ ಆನ್ಲೈನ್ ಶಿಕ್ಷಣ ಕೊಡೋ ನೆಪ ಒಟ್ಕೊಂಡು ಯಾವುದೇ ಸರ್ಕಾರಿ ಅಥವಾ ಬೇರೆ ಅಂದ್ರೆ ಖಾಸಗಿ ಸಂಸ್ಥೆಗಳಾಗ್ಲಿ ಹೆಚ್ಚುವರಿ ಶುಲ್ಕವನ್ನು ವಿಧಿಸಬಾರದು ಅನ್ನೋ ವಿಚಾರವನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಅದನ್ನ ವಿಚಾರ ಹೇಳ್ತಾನೆ ಅವರು ಏನ್ ಹೇಳ್ತಾರೆ ಅಂದ್ರೆ ಹೈಕೋರ್ಟ್ನವರು ಈ ತೀರ್ಮಾನವನ್ನು ಏನು ಕೊಟ್ಟಿದ್ದಾರೆ ಇದನ್ನ ದುರುಪಯೋಗ ಪಡಿಸಿಕೊಂಡು ಯಾವುದೇ ಶಿಕ್ಷಣ ಸಂಸ್ಥೆಯವರು ಹೆಚ್ಚುವರಿ ಶುಲ್ಕ ವಿಧಿಸಲೇಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಅವರು ಆದೇಶ ಹೇಳಿ ತೀರ್ಮಾನ ಮಾಡಿ ಅದರಲ್ಲಿ ಸ್ಪಷ್ಟವಾಗಿ ಪಡಿಸಿದ್ದಾರೆ. ಮತ್ತೆ ಇದಲ್ದೇನೆ ಹೇಳ್ತಾರೆ ಶೈಕ್ಷಣಿಕ ಹಕ್ಕುಗಳನ್ನ ಅದರಲ್ಲಿ ಈಗಾಗಲೇ ಅಕಾಡೆಮಿಕ್ ಇಯರ್ ಅಂದ್ರೆ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗಿರೋದ್ರಿಂದ ಪ್ರಾರಂಭವಾಗಿರೋದ್ರಿಂದ ಶೈಕ್ಷಣಿಕ ಹಕ್ಕುಗಳನ್ನ ಮೊಟಕುಗೊಳಿಸೋದಕ್ಕೆ ಯಾವುದೇ ಪ್ರಯತ್ನ ಸರ್ಕಾರವನ್ನು ನೇರವಾಗಿ ಆಗ್ಲಿ ಅಂದ್ರೆ ಪ್ರತ್ಯಕ್ಷ ಆಗ್ಲಿ ಪರೋಕ್ಷವಾಗ್ಲಿ ಮಾಡೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಖಡಾಖಂಡಿತವಾಗಿ ಹೈಕೋರ್ಟ್ ಈಗಾಗಲೇ ಈ ಒಂದು ಆದೇಶವನ್ನ ನೀಡಿದೆ. ಆನ್ಲೈನ್ ಶಿಕ್ಷಣಕ್ಕೆ ಅಸ್ತು ಅಂತ ಹೇಳಿದೆ. ಒಂದಷ್ಟು ನಿರ್ಬಂಧಗಳನ್ನು ಕೂಡ ವಿಧಿಸಿದೆ, ಷರತ್ತುಗಳನ್ನ ವಿಧಿಸಿದೆ. ಆನ್ಲೈನ್ ಶಿಕ್ಷಣಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಆನ್ಲೈನ್ ಶಿಕ್ಷಣದ ಬಗ್ಗೆನೇ ಈಗ ಪೋಷಕರಲ್ಲಿ ಆತಂಕ ನಿರ್ಮಾಣ ಆಗಿದೆ. ಯಾಕಂದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಸಾಕಷ್ಟು ಏನು ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಜನ ಗ್ರಾಮೀಣ ಭಾಗದ
ಪೋಷಕರು ಯಾಕೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ನ ಚಿಂತೆ ಕೂಡ ಈಗ ಗ್ರಾಮೀಣ ಭಾಗದ ಪೋಷಕರಿಗೆ ಕಾರಣ ಆಗ್ತಾ ಇದೆ. ಒಂದು ರೀತಿಯ ಚಿಂತೆಗೆ ಆನ್ಲೈನ್ ಕ್ಲಾಸ್ ಏನಾದ್ರೂ ಶುರುವಾದ್ರೆ ಎಲ್ಲವನ್ನ ಪೂರೈಸಬೇಕಾಗುತ್ತೆ, ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ನೆಟ್ ಸೌಲಭ್ಯ ಬೇಕಾಗುತ್ತೆ, ಮೊಬೈಲ್ ಸೌಲಭ್ಯ ಬೇಕಾಗುತ್ತೆ ಮಕ್ಕಳಿಗೆ, ಅಥವಾ ಲ್ಯಾಪ್ಟಾಪ್ ಅನ್ನ ಕೊಡಬೇಕಾಗುತ್ತೆ. ಹೀಗೆ ಇವೆಲ್ಲವನ್ನ ಕೂಡ ಪೂರೈಸಬೇಕಾಗತ್ತೆ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಇದ್ದಂತಹ ಸಂದರ್ಭದಲ್ಲಿ. ಸೊ ಅದೇ ಕಾರಣಕ್ಕಾಗಿ ಬ್ಯಾಂಕ್ಗಳಿಗೆ ಈಗ ಸಾಲಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಜನ. ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲಕ್ಕಾಗಿ ಮೊರೆ ಹೋಗ್ತಾ ಇದ್ದಾರೆ ಸಾಕಷ್ಟು ಪೋಷಕರು. ಆನ್ಲೈನ್ ಶಿಕ್ಷಣ ಇದ್ರೆ ಮಕ್ಕಳಿಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ, ಪೂರಕವಾದ ವ್ಯವಸ್ಥೆಯನ್ನ ಕಲ್ಪಿಸಲೇಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಸಾಲಕ್ಕಾಗಿ ಮೊರೆ ಹೋದ್ರೆ ಕೆಲವರು ಚಿನ್ನ ಅಡವಿಟ್ಟು ಹಣವನ್ನ ಕೇಳ್ತಾ ಇದ್ದಾರೆ. ಮೊಬೈಲ್ ತರಿಸ್ಕೊಳ್ಳೋದಿಕ್ಕೋ ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ಗೋ ಅಡವನ್ನ ಇಡ್ತಾ ಇದ್ದಾರೆ ಚಿನ್ನವನ್ನ. ಆ ಒಂದು ಅಡ ಇಟ್ಟು ಆ ಬಂದ ಹಣವನ್ನ ಲ್ಯಾಪ್ಟಾಪ್ಗೋ ಮೊಬೈಲ್ಗೋ ನಾವು ಯೂಸ್ ಮಾಡಬಹುದು ಅಂತ ಹೇಳಿ ಆತಂಕದಲ್ಲಿದ್ದಾರೆ ಒಂದಷ್ಟು ಪೋಷಕರು. ಏನು ಮಾಡಲಿಕ್ಕೆ ಆಗೋದು, ಈ ಒಂದು ಕೊರೋನಾ ಬಂದದ್ರಿಂದ 4% ಬಡ್ಡಿಯಲ್ಲಿ ಚಿನ್ನಾಭರಣ ಸಾಲ ಕೊಡ್ತಾ ಇದ್ದೇವೆ. ಈ ಸಾಲಕ್ಕೆ ಬರುವಾಗ ಯಾವುದಕ್ಕೆ ನೀವು ಸಾಲ ತಗೊಳ್ತಿದ್ದೀರಾ ಅಂತ ಕೇಳುವಾಗ ಕೆಲವರಲ್ಲಿ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಿಗೆ ಮೊಬೈಲಿಗೆ ಅಥವಾ ಅವರಿಗೆ ಮನೆಯಲ್ಲಿ TV ಸರಿ ಇಲ್ಲ ಅಥವಾ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಕ್ಲಾಸ್ ಪ್ರಾರಂಭ ಮಾಡಿದ ಮೇಲೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, TV ಹುಡುಕೊಳ್ಳಿಕ್ಕೆ ಆಗೋದಿಲ್ಲ, ಏನಕ್ಕೂ ಹಣ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಸೊಸೈಟಿಗಳಿಗೆ ಹೋದರೆ ಸೊಸೈಟಿಗಳಲ್ಲಿ ಬಡ್ಡಿ ಹಣ ಜಾಸ್ತಿ. ಯಾಕಂತ ಹೇಳಿದ್ರೆ ಪರ್ಸನಲ್ ಲೋನ್ ತೊಗೊಂಡಾಗ 14% 15% ಬಡ್ಡಿ ಹಾಕ್ತಾರೆ. ನಾವು ಅವರ ಆದಾಯವನ್ನು ನೋಡ್ತೀವಿ. ಯಾಕಂತ ಹೇಳಿದ್ರೆ ಆದಾಯ ಇಲ್ಲದವರಿಗೆ ನಾವು ಕೊಟ್ಟರೆ ಸಹಕಾರಿ ಸಂಘಗಳು ಒಂದು ಅಧೋಗತಿಗೆ ಬರ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ಒಂದು ಸಂದರ್ಭದಲ್ಲಿ 1 ವರ್ಷದ ಮಟ್ಟಿಗೆ ಅಥವಾ 2 ವರ್ಷದ ಮಟ್ಟಿಗೆ ಬಡ್ಡಿ ರಹಿತ ಸಾಲವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಟಿವಿಗೆ, ಲ್ಯಾಪ್ಟಾಪ್ಗೆ ಬೇಕಾಗುವಂಥ ಸಾಲವನ್ನು ಕೊಟ್ಟರೆ ತುಂಬ ಅನುಕೂಲ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ. ಇನ್ನು ಕೋಲಾರದಲ್ಲೂ ಕೂಡ ಆನ್ಲೈನ್ ಶಿಕ್ಷಣಕ್ಕಾಗಿ ಸಾಲಕ್ಕೆ ಮೊರೆ ಹೋಗ್ಲಾಗ್ತಾ ಇದೆ. ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನ ಒದಗಿಸೋದಕ್ಕೆ ಪೋಷಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗಂತೂ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ, ಆನ್ಲೈನ್ ಶಿಕ್ಷಣವನ್ನ ಮಾಡಬಹುದು ಅಂತ. ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರು ಪೋಷಕರು, ಆನ್ಲೈನ್ ಶಿಕ್ಷಣ ಬೇಕಾ ಬೇಡವಾ, ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕೊಡುವಂತಹ ನಿಟ್ಟಿನಲ್ಲಿ ಏನಾದ್ರೂ ತಡೆ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ಬಟ್ ಹೈಕೋರ್ಟ್ ಕೂಡ ಆಲ್ರೆಡಿ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಲ್ಯಾಪ್ಟಾಪ್ ಖರೀದಿಗೆ ಸಾಲ ಕೇಳ್ತಿದ್ದಾರೆ ಜನ. ಶೂನ್ಯ ಬಡ್ಡಿ ದರದಲ್ಲಿ ಸಾಲಕ್ಕಾಗಿ ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಕೊಳ್ಳೋದಕ್ಕೆ ಸಾಲ ಕೊಡಿ ಅಂತ ಹೇಳಿ DCC ಬ್ಯಾಂಕ್ಗೆ ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸಾಲಕ್ಕಾಗಿ ಈಗ ಅವರ ಮಕ್ಕಳ ಪೋಷಕರು ಬ್ಯಾಂಕ್ಗಳಿಗೆ ಬಂದು ಇದೇ ಕಾರಣಕ್ಕಾಗಿ ನಮಗೆ ಲೋನ್ ಕೊಡಿ, 0% ಇಂಟ್ರೆಸ್ಟ್ ಅಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ನಾವು 4 ಲಕ್ಷ 4.5 ಲಕ್ಷ ಹೆಣ್ಣು ಮಕ್ಕಳಿಗೆ ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಅಡಿಯಲ್ಲಿ ಸಾಲ ಕೊಟ್ಟಿದ್ದೇವೆ, ಬಡ್ಡಿ ಇಲ್ಲದೆ. ಅದರ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬ್ಯಾಂಕ್ ಜೊತೆ ಒಡಂಬಡಿಕೆ ಇರೋದ್ರಿಂದ ಈ ಏನು ಇವತ್ತು ಶಾಲೆಗಳು ನಡೀತಾ ಇಲ್ಲ, ಆನ್ಲೈನ್ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಬಡ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿರುವಂಥವು ಪಟ್ಟಣಕ್ಕೆಲ್ಲ ಕಡೆ ಶಾಲೆಗಳಿಗೆ ಕಳಿಸ್ತಾರೆ. ಸರ್ಕಾರಿ ಶಾಲೆಗಳ ಮೇಲೆ ಏನೋ ಅವ್ರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ನಮಗೂ ಬಡ್ಡಿ ರಹಿತವಾಗಿ ಸಾಲ ಕೊಡಿ. ನನಗೆ ಆಶ್ಚರ್ಯ, ಏನಪ್ಪ ಈ ಪರಿಸ್ಥಿತಿ ಬಂತು ಅಂದೇಳಿ. ಇವತ್ತು ಅವ್ರು ಜೀವನ ಮಾಡೋದಕ್ಕೂ ಕಷ್ಟ ಹಳ್ಳಿಗಳಲ್ಲಿ. ಇವತ್ತು ಲ್ಯಾಪ್ಟಾಪ್ ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕೆ ಸಾಲ ಕೊಡುವಂಥದ್ದು ನಮ್ಮಲ್ಲಂತೂ ನಿಯಮ ಇಲ್ಲ. ಏನೋ DCC ಬ್ಯಾಂಕಲ್ಲಿ ಬಡ್ಡಿ ಇಲ್ದಿರೋ ಸಾಲ ಇಲ್ಲ, ಅನ್ಸೆಕ್ಯೂರ್ಡ್ ಲೋನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಅದು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು. ಒಂದಂತೂ ಸತ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರಾಗಿ ತಾಯಂದಿರು ಇಡೀ ಕುಟುಂಬ ಆತಂಕದಲ್ಲಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಆನ್ಲೈನ್ ಕ್ಲಾಸಸ್ಸೇ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಯಾವ ರೀತಿ ಮಕ್ಕಳು ಆನ್ಲೈನ್ ಕ್ಲಾಸಸ್ ನೋಡಬೇಕು ಅನ್ನೋಂಥ ರೀತಿಯಲ್ಲಿ ಫುಲ್ಫಿಲ್ ಮಾಡಿದರೆ ಮಾತ್ರ ಬಡ ಗ್ರಾಮೀಣ ಮಕ್ಕಳು ಹುಡ್ಕೊಳಕ್ಕಾಗ್ತದೆ. ಇಲ್ಲಾಂದರೆ ವಿದ್ಯೆಯಿಂದ ವಂಚಿತರಾಗ್ತಾರೆ ಅವರು. ಪೋಷಕರ ಆತಂಕ ಜೊತೆಗೆ ಈಗ ಬ್ಯಾಂಕ್ಗಳ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು ಇದೇ ಕಾರಣಕ್ಕಾಗಿ ಸಾಲವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಹೈಕೋರ್ಟ್ ಆಲ್ರೆಡಿ ಆನ್ಲೈನ್ ಶಿಕ್ಷಣಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖಾಸಗಿ ಶಾಲೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ, ಇಷ್ಟು ದಿನಗಳ ಕಾಲ ಆನ್ಲೈನ್ ಶಿಕ್ಷಣ ಇರುತ್ತೋ ಇರಲ್ವೋ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ ಹೈಕೋರ್ಟ್ ಮೆಟ್ಟಿಲಿರಿತ್ತು ಕೂಡ ಇದು. ಬಟ್ ಈಗ ಹೈಕೋರ್ಟ್ ಓಕೆ ಅಂತ ಹೇಳಿದ್ರೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿ. ಫಸ್ಟ್ ರಿಯಾಕ್ಷನ್? ಈಗ ಖಂಡಿತವಾಗ್ಲೂ ಇದು ದೇಶಾದ್ಯಂತ ಅನೇಕ ರಾಜ್ಯಗಳ ಹೈಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸಂವಿಧಾನಾತ್ಮಕವಾಗಿ ಯಾವ ಒಂದು ಮಗುವಿಗೂ ಕೂಡ ವಂಚಿತ ಮಾಡಬಾರ್ದು, ಅವರವರಿಗೆ ಸಿಗತಕ್ಕಂಥದ್ದು ಮತ್ತೆ ಕೊಡ್ತಕ್ಕಂಥ ಸ್ವತಂತ್ರ ಶಾಲೆಗಳಿಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಶಾಲೆಗಳು ಇದನ್ನ ದುರುಪಯೋಗ ಪಡಿಸ್ಕೊಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಕಂಪ್ಲೀಟ್ ಆಗಿ ಅದನ್ನ ಇಲ್ಲ ಅಂತ ಮಾಡಿರ್ಲಿಲ್ಲ. ನಮ್ಮ ವರದಿಗಳಲ್ಲಿ ಕೂಡ ಅದೇ ರೀತಿಯಲ್ಲಿದೆ. ಆನ್ಲೈನ್ ಜೊತೆಗೆ ಆಫ್ಲೈನ್ ಮತ್ತೆ ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಎಲ್ಲಿ ಇಂಟರ್ನೆಟ್ ಅಥವಾ ಗ್ಯಾಜೆಟ್ಸೇ ಅವಲಂಬಿತ ಅಲ್ದೇನೆ ಬೇರೆ ರೀತಿಯಲ್ಲಿ ಕೂಡ ಮಕ್ಕಳ ಕಲಿಕೆ, ಯಾಕೆಂದ್ರೆ ಅನೇಕರು ವಾದ ಇತ್ತು, 1 ವರ್ಷ ಹೋದ್ರೂ ಪರವಾಗಿಲ್ಲ, 2 ವರ್ಷ, ಇದು ವೈಜ್ಞಾನಿಕವಾಗಿ ಸರಿಯಲ್ಲ.
ಈ ರಾಜ್ಯದ ಈ ದೇಶದ ಪಾಲಕಪೋಷಕರು ಅರ್ಥ ಮಾಡ್ಕೋಬೇಕು. ಕಂಟಿನ್ಯೂಡ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್, ಬಟ್ ಅದೇ ರೀತಿಯಲ್ಲಿ ಮಕ್ಕಳಿಗೆ ಹಾನಿ ಕೂಡ ಆಗಬಾರ್ದು ದೇಹದ ಮೇಲೆ, ಕಣ್ಣಿನ ಮೇಲೆ. ಇದಕ್ಕೆ ಪೂರಕವಾಗಿ ಶಿಕ್ಷಣ ಇಲಾಖೆ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ, ಶಿಕ್ಷಣ ವ್ಯವಸ್ಥೆ ಮೇಲೆ ಜವಾಬ್ದಾರಿ ಇದೆ, ಪಾಲಕ ಪೋಷಕರ ಮೇಲೂ ಜವಾಬ್ದಾರಿ ಇದೆ. ಬಟ್ ಕಡ್ಡಾಯ ಅಲ್ಲ ಅನ್ನುವಂಥದ್ದು ಒಂದ್ ಕಡೆ ಹೇಳಿದೆ, ಜೊತೆಗೆ ಶುಲ್ಕದ ವಿಚಾರವನ್ನು ಕೂಡ ಹೈಕೋರ್ಟ್ ಪ್ರಸ್ತಾಪ ಮಾಡಿದೆ, ಇಷ್ಟೇ ಅಂತ ಹೇಳಿ ವಿಧಿಸುವಂತಿಲ್ಲ. ಖಂಡಿತವಾಗ್ಲೂ ನಮ್ಮ ವರದಿಯಲ್ಲಿ ಕೂಡ ಅದನ್ನೇ ಉಲ್ಲೇಖಿಸಿದ್ದೇವೆ. ಕಡ್ಡಾಯ ಅನ್ನೋದು ಬೇರೆ ಪ್ರಶ್ನೆ. ಯಾಕೆ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಶಿಕ್ಷಣವನ್ನ ಕಂಟಿನ್ಯೂ ಮಾಡಬೇಕು. ಅದು ಬರೀ ಆನ್ಲೈನ್, ನಾವು ಇವತ್ತು ಮಾತಾಡ್ತಾ ಇರೋದು ಬರೀ ಡಿಜಿಟಲ್ ಲ್ಯಾಪ್ಟಾಪ್, ಮೊಬೈಲ್ ಫೋನು ಹೊರತುಪಡಿಸಿ ಇವತ್ತು ನಮ್ಮ ಶಿಫಾರಸಲ್ಲಿ ಹೇಳಿದ್ದೇವೆ, ಟಿವಿ ಮಾಧ್ಯಮ ಇದೆ, ರೇಡಿಯೋ ಮಾಧ್ಯಮ ಇದೆ, ಬೇರೆ ಬೇರೆ ರೀತಿಯಲ್ಲಿ ಹಳ್ಳಿಗಾಡ ಕಡೆ ಇರ್ತಕ್ಕಂಥ ಜಾಗಗಳಲ್ಲಿ 10-15 ಮಕ್ಕಳಿದ್ರೆ ಅವ್ರನ್ನ ಸೇರಿಸ್ಕೊಂಡು ಸಮುದಾಯದಲ್ಲಿ ಏನ್ ರೀತಿಯಲ್ಲಾದ್ರೂ ಎಂಗೇಜ್ ಮಾಡಿ ಅನ್ನತಕ್ಕಂತ ಒಂದು ಸುಸರ್ಜಿತವಾದ ಒಂದು ಮಾದರಿಯನ್ನ ರೂಪಿಸಿಕೊಟ್ಟಿದ್ದೇವೆ. ಅದನ್ನ ಇಟ್ಕೊಂಡು ಅಧಿಕಾರಿಗಳು ಮತ್ತೆ ಎಲ್ಲರೂ ಸೇರಿ ಮಕ್ಕಳಿಗೆ ಕಂಟಿನ್ಯೂ ಶಿಕ್ಷಣವನ್ನ ಕೊಡಬೇಕು ಅಂತ. ಫೈನ್, ಥ್ಯಾಂಕ್ ಯು ಶಶಿಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರದ ಬಗ್ಗೆನೇ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಕೊರೋನಾದಿಂದಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಅಂತ್ಯ ಸಂಸ್ಕಾರ ಮಾಡಿದ ಬಗ್ಗೆ ಒಂದು ರೀತಿಯಾದಂತಹ ವಿರೋಧ, ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇರೋದು. ಶವಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಹೂಳುವ ಕ್ರಮಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ಲಾಸ್ಟಿಕ್ ಸುತ್ತಿ ಶವ ಹೂಳುವುದರಿಂದ ಒಂದ್ ಕಡೆ ಪ್ಲಾಸ್ಟಿಕ್ ಕರಗೋದಿಲ್ಲ, ಪರಿಸರ ಮಾಲಿನ್ಯ ಆಗುತ್ತೆ, ಶವ ಕೊಳೆತು ಅದರ ನೀರು ಅಂತರ್ಜಲ ಸೇರುವ ಭೀತಿ ಕೂಡ ಈಗ ಕಾಡ್ತಾ ಇದೆ. ಕೊಳವೆ ಬಾವಿ ಪರಿಸರಕ್ಕೆ ಸೇರಿದ್ರೆ ಮತ್ತಷ್ಟು ಅಪಾಯ ಆಗತ್ತೆ ಅನ್ನುವಂತಹ ಆತಂಕ ಈಗ ಪರಿಸರವಾದಿಗಳಿಂದ ಕೇಳಿ ಬರ್ತಾ ಇದೆ. ಇದು ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೂಳುವುದಕ್ಕಿಂತ ಸುಡುವುದೇ ಒಳಿತು ಅನ್ನುವ ವಾದ ಕೇಳಿ ಬರ್ತಾ ಇದ್ದು, ಕೊರೋನಾದಿಂದ ಮೃತಪಟ್ಟರೆ ಶವಗಳನ್ನ ಸುಡಬೇಕು ಅನ್ನುವ ಸಲಹೆ ಕೂಡ ಈಗ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಈಗಾಗಲೇ ಕೊರೋನಾದಿಂದ ಮೃತಪಟ್ಟವರ ಸಂಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು. ಶವಗಳನ್ನ ಪ್ಲಾಸ್ಟಿಕ್ನ ಸುತ್ತಿ ಅದನ್ನ ಹೂಳುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು. ಪ್ಲಾಸ್ಟಿಕ್ ನಲ್ಲಿ ಸುತ್ತಿರೋದ್ರಿಂದ ಶವ ಕೊಳೆತು ನಾರುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಪ್ಲಾಸ್ಟಿಕ್ ಲೀಕೇಜ್ ಆಗಿ ಶವದ ನೀರು ಭೂಮಿ ಸೇರುತ್ತೆ, ಆದ್ರೆ ಪ್ಲಾಸ್ಟಿಕ್ ನಿಂದ ಮಾಡಿದ್ರೆ ಶವ ಕೊಳೆಯುವಂತಹ ಚಾನ್ಸಸ್ ಇದೆಯಾ ಅನ್ನೋದರ ಜೊತೆಗೆ ನೀರು ಅಂತರ್ಜಲ ಸೇರಿದ್ರೆ ಅಪಾಯವಾಗುವ ಸಾಧ್ಯತೆ ಇದೆ. ಅಂತರ್ಜಲಕ್ಕೆ ಸೇರಿ ಆನಂತರ ಅದು ಕೊಳವೆ ಬಾವಿಗಳಿಗೆ ಸೇರಿದ್ರೆ ಏನಾಗಬಹುದು, ಸಾಂಕ್ರಾಮಿಕ ರೋಗಕ್ಕೆ ಆಹ್ವಾನ ಕೊಟ್ಟಂತೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದೇ ಕಾರಣಕ್ಕಾಗಿ ಶವಗಳನ್ನ ಹೂಳುವುದಕ್ಕಿಂತ ಸುಟ್ಟರೆ ಒಳಿತು ಅನ್ನುವಂತಹ ವಾದವು ಕೂಡ ಕೇಳಿ ಬರ್ತಾ ಇದೆ. ಪ್ಲಾಸ್ಟಿಕ್ ಕರಗೋದಿಲ್ಲ, ಅದರಲ್ಲಿನ ಶವದ ಸ್ಥಿತಿ ಏನು ಅನ್ನುವಂತಹ ಆತಂಕ ಪ್ರಶ್ನೆ ಈಗ ನಿರ್ಮಾಣ ಆಗಿದೆ. ಸಾಂಕ್ರಾಮಿಕ ರೋಗಕ್ಕೆ ಇದು ಆಹ್ವಾನ ಕೊಟ್ಟಂತ ಆಗೋದಿಲ್ವಾ ಅಂತ. ಸೈಂಟಿಫಿಕಲಿ ಒಂದು ಪ್ಲಾಸ್ಟಿಕ್ ಡಿಕಾಂಪೋಸ್ ಆಗ್ಬೇಕಾದ್ರೆ ಎಷ್ಟು ವರ್ಷ ತಗೊಳುತ್ತೆ ಅಂತ ಆಗದೇ ಇಲ್ಲ. ಅದು ನಾವದು ಪ್ರೂವ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ 400 ವರ್ಷ 500 ವರ್ಷ ಯಾವ ಮನುಷ್ಯನು ಬದುಕಿರಲ್ಲ ಪ್ಲಾಸ್ಟಿಕ್ ಕರಗುತ್ತೆ ಅನ್ನೋದನ್ನ ನಂಬೋದಿಕ್ಕೆ. ಆದ್ರೆ ಇವತ್ತು ಏನೊಂದು ವಿಷಕಾರಿ ಅನಿಲವನ್ನ ನಾವು ಭೂಮಿಗೆ ಸೇರಿಸ್ತಾ ಇದೀವಿ. ಆಲ್ರೆಡಿ ಇವಾಗ ಡೆಡ್ ಬಾಡಿನಲ್ಲಿ ನಾವು ಇವಾಗ ಕವರ್ ಅಪ್ ಮಾಡಿ ಕರೋನಾ ಟೈಮಲ್ಲಿ ಆಗ್ತಾ ಇದಾರೆ ಇವರು. ಆಲ್ರೆಡಿ ಭೂಮಿಗೆ ನಾವು ಒಂದು ಇನ್ಸರ್ಟ್ ಮಾಡ್ಬಿಟ್ಟಿದೀವಿ ಪ್ಲಾಸ್ಟಿಕ್ ನ. ಅದು ಕೊಳೆಯೋದಿಕ್ಕೇನೆ 1000 ವರ್ಷ ಬೇಕಾಗತ್ತೆ. ಇವತ್ತು ಇದನ್ನು ಬೇರೆ ಜೊತೆಗೆ ಸೇರಿಸಿ ಕಳಿಸಿ ಇದ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಅಂತರ್ಜಲ ಮಟ್ಟನ ಕಂಪ್ಲೀಟ್ ಆಗಿ ಹಾಳ್ ಮಾಡಕ್ ಕೊಟ್ಟಿದ್ದಾರೆ. ಒಳ್ಳೆ ಆರೋಗ್ಯಕರವಾದ ನೀರಿರೋದು ಮಿನಿಮಮ್ ಒಂದು 6 ಅಡಿಯಿಂದ 10 ಅಡಿ ಡೀಪ್ ಅಲ್ಲಿ ನೀರ್ ತೆಗೆದಾಗ ಆ ನೀರು ಆರೋಗ್ಯವಾಗಿರುತ್ತೆ. ಇನ್ನು ಅದಕ್ಕಿಂತ ಹೆಚ್ಚು ಪಟ್ಟು ನಾವು ನೀರ್ನ ತೆಗೆದಾಗ ಆ ಫೋಸಿಲ್ ವಾಟರ್ ಅಲ್ಲಿ ಬಹಳಷ್ಟು ಕೆಮಿಕಲ್ ಗ್ಯಾಸಸ್ ಇರುತ್ತೆ. ಈ ಭೂಮಿನಲ್ಲಿ ಕೊಳ್ತಕ್ಕಂತ ಬಹಳಷ್ಟು ಕೆಮಿಕಲ್ ಗ್ಯಾಸಸ್ ಇರುತ್ತೆ. ಇವತ್ತು ನಾವು ಪೆಟ್ರೋಲ್ ಯೂಸ್ ಮಾಡ್ತಾ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವೆಲ್ಲ ಬಂದ್ಬಿಟ್ಟು ಫಾಸಿಲ್ ವಾಟರ್ ಏನೆ. ನಾವು ನಿಜವಾಗ್ಲೂ ಸರ್ಕಾರ ನಿಜವಾಗ್ಲೂ ಅವ್ರ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತವರ್ಗು ಇನ್ನು ಜನಗಳ ಮುಂದೆ ಅವ್ರು ನಿಜವಾಗ್ಲೂ ಯೋಗ್ಯತೆ ಉಳಿಸ್ಕೋಬೇಕು ಅಂತಿದ್ರೆ ಪ್ರತಿಯೊಬ್ಬರನ್ನು ಎಲೆಕ್ಟ್ರಿಕ್ ಸೆಮಿಟ್ರಿ ಮಾಡ್ಲಿ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.